ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಯುಪಿಎಸ್ಸಿ ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ 2023ರ ಎಕ್ಸಾಮ್ ಇತ್ತೀಚೆಗಷ್ಟೇ ನಡೀತು. ಸೊ ಅದರ ಪೇಪರ್ ಅನಾಲಿಸಿಸ್ ಅನ್ನ ನಾನು ನಿಮಗೆ ಕನ್ನಡದಲ್ಲಿ ತೆಗೆದುಕೊ ಬಂದಿದ್ದೇನೆ. ಜೊತೆಗೆ ಇತಿಹಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಕೀ ಉತ್ತರಗಳನ್ನ ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಅಂದ್ರೆ ಪ್ರಿಲಿಮಿನರಿ 2023 ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು, ಯಾವ ಕಾನ್ಸೆಪ್ಟ್ ಇಂದ ಎಷ್ಟು ಕ್ವಶನ್ ಗಳನ್ನ ಕೇಳಿದ್ರು, ಯಾವ ರೀತಿ ಇತ್ತು, ಕರೆಂಟ್ ಅಫೇರ್ಸ್ ಗೆ ಯಾವ ರೀತಿ ಲಿಂಕೇಜ್ ಅನ್ನ ಕೊಟ್ಟಲಾಗಿತ್ತು, ಜೊತೆಗೆ ಯಾವ ಯಾವ ಟೈಪ್ ಆಫ್ ಕ್ವಶನ್ಸ್ ಅನ್ನ ಕೇಳಲಾಗಿತ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ವಿಶ್ಲೇಷಣೆ ಕನ್ನಡದಲ್ಲಿರುತ್ತೆ. ಯಾಕಂದ್ರೆ ನಿಮಗೆ ಹಲವಾರು ಯೂಟ್ಯೂಬ್ ಗಳಲ್ಲಿ ಕೇವಲ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ನಿಮಗೆ ಯುಪಿಎಸ್ಸಿ ಪೇಪರ್ ವಿಶ್ಲೇಷಣೆ ಸಿಗುತ್ತೆ. ಸೊ ಕನ್ನಡದವರಿಗೆ ಮತ್ತು ಯಾರ್ಯಾರು ನಮ್ಮ ಕನ್ನಡಿಗರು ಯುಪಿಎಸ್ಸಿ ಎಕ್ಸಾಮ್ ಅನ್ನ ಕೊಟ್ಟಿರ್ತೀರಾ ಅವರೆಲ್ಲರೂ ಕೂಡ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ, ಜೊತೆಗೆ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ನಿಮ್ಗೆ ಅದು ವಿಡಿಯೋನ ಮುಂದುವರಿಸೋಕ್ಕಿಂತ ಮುಂಚೆ ನಮಗೆ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗದಲ್ಲಿ ಇವಾಗ ನೂತನವಾಗಿ ಶುರು ಮಾಡ್ತಿರುವಂತಹ ಮಿಷನ್ ಖಾಕಿ ಕ್ರಾಶ್ ಕೋರ್ಸ್ ಬಗ್ಗೆ ನಿಮಗೆ ಹೇಳಬೇಕು. ಸ್ನೇಹಿತರೆ, ಮಿಷನ್ ಖಾಕಿ ಅನ್ನೋದು ಒಂದು ಪಿಸಿ ಮತ್ತು PSI ಎಕ್ಸಾಮ್ಸ್ ಇನ್ನೇನು ಜುಲೈಯಲ್ಲಿ ನಡೆಯಲಿದೆ. ಸೊ ಅದಕ್ಕಂತ ಒಂದು ರಿವಿಷನ್ ಬ್ಯಾಚ್ ಆಗಿರುತ್ತೆ. ಇದು ಕೇವಲ 1 ತಿಂಗಳ ಕ್ರಾಶ್ ಕೋರ್ಸ್ ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ಅನ್ನ ಕವರ್ ಮಾಡಿ ಕೊಡಲಾಗುತ್ತೆ. ಮತ್ತೆ ನೀವು ಇದ್ರಲ್ಲಿ ಗಮನಿಸಬಹುದು, ಫ್ರೀ ಅಥವಾ ಉಚಿತವಾಗಿ ನಿಮ್ಗೆ ಇದನ್ನ ಮಾಡಲಾಗುತ್ತೆ. ಸೊ 1 ತಿಂಗಳ ಕ್ರಾಶ್ ಕೋರ್ಸ್ ನಿಮಗೆ ಉಚಿತವಾಗಿ ಸಿಗಲಿದೆ. ಸೊ ಕರ್ನಾಟಕದ ಅತ್ಯುನ್ನತ ಏನು ಫ್ಯಾಕಲ್ಟೀಸ್ ಇದ್ದಾರೆ ಅವ್ರು ನಿಮಗೆ ಬರ್ತಾರೆ. ಉದಾಹರಣೆಗೆ PS ಗಂಗಾಧರ್ ಸರ್ ಆಗಿರ್ಬೋದು ಅಥವಾ ಉದಯ್ ಕುಮಾರ್ ಸರ್ ಆಗಿರ್ಬೋದು. ಈ ರೀತಿ ಮತ್ತು 10 PSI 10 PC ಪಾಸ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ ಏನಿದ್ದಾರೆ, ಸೊ ಅವರೆಲ್ಲರೂ ಕೂಡ ನಿಮಗೆ ಬಂದು ಪಾಠವನ್ನ ಮಾಡಲಿದ್ದಾರೆ. ಸೊ ಮಿಷನ್ ಖಾಕಿ ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದೆ, ರಿವಿಷನ್ ಆಗ್ಬೇಕಂತ ಇದೆ, 4 ರಿಂದ 5 ದಿನಗಳಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಕಂಪ್ಲೀಟ್ ರಿವಿಷನ್ ಮಾಡಿ ದಿನಕ್ಕೊಂದು ಪ್ರಶ್ನೆ ಪತ್ರಿಕೆ ರೀತಿ ಸಾಲ್ವ್ ಮಾಡಿಕೊಂಡು 40 ಡೇಸ್ ಅಲ್ಲಿ ಅಥವಾ 30 ಡೇಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ರಿವಿಷನ್ ಅನ್ನ ಮಾಡಿಸ್ಕೊಳ್ಳಲಾಗುತ್ತೆ. ಸೊ ಯಾರ್ಯಾರು ಜುಲೈ ಎಕ್ಸಾಮ್ ನ ಬರಿತಾ ಇದ್ದೀರಾ, ಸೊ ಅವರೆಲ್ಲರಿಗೂ ಕೂಡ ಇದು ಉಪಯುಕ್ತವಾಗಿರುತ್ತೆ. ಸೊ ಇದೇ ರೀತಿ ಕಳೆದ 2021ರಲ್ಲಿ ಮಿಷನ್ 50 ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಮಾಡಲಾಗಿತ್ತು. ಅದರಲ್ಲಿ 28ಕ್ಕೂ ಹೆಚ್ಚು ಜನ PC ಆಗಿ ಆಯ್ಕೆ ಆಗಿದ್ರು. ಸೊ ಸ್ನೇಹಿತರೆ, ಇದು ಬಹಳ ಉಪಯುಕ್ತವಾಗುವಂತಹ ಬ್ಯಾಚ್. ಸೊ ಈ ಬಾರಿಯ ಮಿಷನ್ ಖಾಕಿಗೆ ನೀವೆಲ್ಲರೂ ಕೂಡ ಬರಬೇಕು. ಸೊ ಹಳೆ ವಿದ್ಯಾರ್ಥಿಗಳು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೇನೆ ಹೊಸ ಅಭ್ಯರ್ಥಿಗಳಾಗಿದ್ರು ಕೂಡ ಯಾರ್ಯಾರಿಗೆ ರಿವಿಷನ್ ಬೇಕಾಗಿರುತ್ತೆ, ಅಂದ್ರೆ ಒಮ್ಮೆ ಕೋಚಿಂಗ್ ಆಗಿ ಸೊ ನಂತರದಲ್ಲಿ ರಿವಿಷನ್ ಬೇಕಾಗಿರುತ್ತೆ, ಅವರಿಗೆ ಇದು ಬಹಳ ಉಪಯುಕ್ತವಾಗುತ್ತೆ. ಸೊ ಹಾಗಾಗಿ ಯಾರು ನಮ್ಮನ್ನ ಸಂಪರ್ಕಿಸಬಹುದು. ಸೊ ಮಿಷನ್ ಖಾಕಿ ಇದೇ 3ನೇ ತಾರೀಕಿಂದ ಪ್ರಾರಂಭವಾಗ್ತಾ ಇದೆ, ಜೂನ್ 3ಕ್ಕೆ. ಇದಕ್ಕೆ ನಮಗೆ ಸಂಪರ್ಕಿಸಬಹುದು ಅಂತ ಹೇಳ್ತಾ ಸ್ನೇಹಿತರೆ, ವಿಡಿಯೋಗೆ ಹೋಗೋಣ. ಸ್ನೇಹಿತರೆ ನೋಡಿ, ಈ ಬಾರಿಯ ಪ್ರಶ್ನೆ ಪತ್ರಿಕೆ UPSC ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಎಲ್ಲ ಕಾನ್ಸೆಪ್ಟ್ ಅನ್ನ ಕೇಳಲಾಗಿತ್ತು. ಕರೆಂಟ್ ಅಫೇರ್ಸ್ ಕಳೆದ 2022 ಪ್ರಶ್ನೆ ಪತ್ರಿಕೆನ ನಾವು ನೋಡಿದ್ವಿ ಅಂದ್ರೆ ಕಂಪ್ಯಾರಿಟಿವ್ಲಿ ಈ ಬಾರಿ ಕರೆಂಟ್ ಅಫೇರ್ಸ್ ನ ಒಂದು ಏನು ಪರ್ಸೆಂಟೇಜ್ ಇದೆ ಅದು ಕಡಿಮೆ ಇತ್ತು. ಮತ್ತೆ ಇನ್ನೊಂದು ನೀವು ಗಮನಿಸಬಹುದು, ಈ ಬಾರಿಯ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಅದನ್ನ ಯಾವ ರೀತಿ ಇತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಒಂದೊಂದಾಗಿ ಈಗ ಕಾನ್ಸೆಪ್ಟ್ ವೈಸ್ ನೋಡ್ತಾ ಹೋಗೋದಾದ್ರೆ, ಪಾಲಿಟಿ, ಗವರ್ನೆನ್ಸ್ ಮತ್ತು ವೇರಿಯಸ್ ಆಕ್ಟ್ಸ್ ಮೇಲೆ ಸಂಬಂಧಿಸಿದಂತಹ ಪ್ರಶ್ನೆಗಳಲ್ಲಿ ಒಟ್ಟಾರೆ 15 ಪ್ರಶ್ನೆ ಇತ್ತು. ಇದರಲ್ಲಿ ಕೇವಲ 1 ಮಾತ್ರ ಕರೆಂಟ್ ಅಫೇರ್ಸ್ ಗೆ ಲಿಂಕೇಜ್ ಮಾಡಿ ಕೊಡಲಾಗಿತ್ತು. ಇನ್ನು ಎಕನಾಮಿಕ್ಸ್ ನ 14 ಪ್ರಶ್ನೆಗಳು, ಅದರಲ್ಲಿ 2 ಕರೆಂಟ್ ಅಫೇರ್ಸ್, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿದು 3 ಕ್ವಶನ್ ಗಳಿತ್ತು. ಸ್ನೇಹಿತರೆ, ಇದನ್ನ ನೀವು ಗಮನಿಸಬೇಕಾದಂತಹ ಪಾಯಿಂಟ್. ಯಾಕಂದ್ರೆ ನಿಮಗೆ ಮೇನ್ಸ್ ಹಂತದ ಪರೀಕ್ಷೆಯಲ್ಲಿ UPSCಯಲ್ಲಿ ನಿಮಗೆ ಏನ್ಷಿಯಂಟ್ ಇರೋದಿಲ್ಲ, ಕೇವಲ ಮಾಡರ್ನ್ ಅನ್ನ ನೀವು ಹೆಚ್ಚು ಓದಬೇಕಾಗುತ್ತೆ. ಸೊ ಮತ್ತೆ ಎಲ್ಲಾ ಎಕ್ಸಾಮ್ ಗಳಲ್ಲೂ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಹೆಚ್ಚು ಒತ್ತನ್ನು ನೀಡಲಾಗುತ್ತೆ. ಬಟ್ ಇಲ್ಲಿ ನೀವು ಗಮನಿಸಬಹುದು, ಈ ಬಾರಿಯ UPSC 2023 ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಿಂದ ಕೇವಲ 3 ಪ್ರಶ್ನೆಗಳನ್ನ ಮಾತ್ರ ಕೊಡಲಾಗಿತ್ತು. ಹಾಗಾದ್ರೆ ಮಿಡವಲ್ ಇಂಡಿಯನ್ ಇಂದ 1 ಪ್ರಶ್ನೆ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಯಿಂದ 9 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಇದು ಬಹಳ ನೀವು ನೋಟಿಸ್ ಮಾಡಬೇಕಾಗಿರುವಂತಹ ಪಾಯಿಂಟ್. ಯಾಕಂದ್ರೆ ಎಲ್ಲರೂ ಕೂಡ ಸ್ಪೆಕ್ಟ್ರಮ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬುಕ್ ನ ಓದ್ಬಿಟ್ಟಿರ್ತಾರೆ. ಸೊ ಏನ್ಷಿಯಂಟ್ ಅನ್ನ ಜಾಸ್ತಿ ಫೋಕಸ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂದ್ರೆ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಗೆ ಜಾಸ್ತಿ ವೇಟೇಜ್ ಅನ್ನ ಕೊಟ್ಟಿತ್ತು. ಹಾಗಾದ್ರೆ ಇದನ್ನು ಬದಲಾವಣೆ ಮಾಡುತ್ತಾ ಅಂದ್ರೆ ಮುಂಬರುವಂತ ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆ ಮಾಡಬೇಕು ಅಂದ್ರೆ, ಸರ್ ನಾನು ನಿಮಗೆ ಹೇಳ್ತೀನಿ, ಸಿಲೆಬಸ್ ಅಲ್ಲಿ ಏನಿದೆ ಎಲ್ಲವನ್ನೂ ಕೂಡ ಈಕ್ವಲ್ ವೇಟೇಜ್ ಅನ್ನ ಕೊಡ್ಬೇಕು. ಯಾಕಂದ್ರೆ ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಅವರು ಯಾವ ರೀತಿಯಾದ್ರೂ ಪ್ರಶ್ನೆ ಪತ್ರಿಕೆನ ಕೊಡ್ಬೇಕು. ಅಂದ್ರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ಜಾಸ್ತಿ ಕೊಡ್ಬೇಕಂತ ಇಲ್ಲ. ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಯಿಂದ ಕೂಡ ನೋಡಿ ಈ ಬಾರಿ 9 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಸೊ ಇದು ನಿಮಗೆ ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನೋಡಿ, ಇಂಪಾರ್ಟೆಂಟ್ ಅಂತ ಇರೋದಿಲ್ಲ, ಸಿಲೆಬಸ್ ಅಲ್ಲಿ ಇರೋದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇನ್ನು ಅಗ್ರಿಕಲ್ಚರ್ ರಿಲೇಟೆಡ್ 4 ಪ್ರಶ್ನೆಗಳಾಗಿರುತ್ತೆ. ಸೈನ್ಸ್ ಅಂಡ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ 14 ಪ್ರಶ್ನೆಗಳಿತ್ತು. ಇನ್ನು ಬಹಳ ನೀವು ಗಮನಿಸಬೇಕಾದಂತಹ ಒಂದು ಟಾಪಿಕ್ ಯಾವುದು ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್. ಈ ಬಾರಿ ಹೆಚ್ಚು ಪ್ರಶ್ನೆಗಳು 7 ಪ್ರಶ್ನೆಗಳನ್ನ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಕೇಳತ್ತು. ಅದರಲ್ಲಿ 5 ಕರೆಂಟ್ ಅಫೇರ್ಸ್ ಗೆ ಸಂಬಂಧಿತ ಪ್ರಶ್ನೆಗಳಿತ್ತು. ಉಕ್ರೇನ್ ಇಂದ ಆಗಿರ್ಬೋದು ಅಥವಾ ಸುಡಾನ್ ಇಂದ ಆಗಿರ್ಬೋದು. ಈ ರೀತಿ 5 ಪ್ರಶ್ನೆಗಳು ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿದ್ದಾಗಿತ್ತು. ಇನ್ನು ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿಯಲ್ಲಿ 13 ಪ್ರಶ್ನೆಗಳು, ಅದರಲ್ಲಿ 1 ಕರೆಂಟ್ ಅಫೇರ್ಸ್.
ಸೋಷಿಯಲ್ ವೆಲ್ಫೇರ್ ಗೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳು, ಸ್ಪೋರ್ಟ್ಸ್ ಮತ್ತು ಅವಾರ್ಡ್ ಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳು. ಸೊ ಈ ರೀತಿ ನಿಮಗೆ ಈ ಬಾರಿಯ UPSC ಪ್ರಶ್ನೆ ಪತ್ರಿಕೆಗಳು ಕಂಡು ಬಂತು. ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೆ ಯಾಕೆ ಈ ಬಾರಿ ಕಠಿಣ ಆಯ್ತು ಅಂತ ಅಂದ್ರೆ, ಜನರಲ್ ಆಗಿ ನೋಡಿ, ನಿಮಗೆ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ನಿಮಗೆ ಒಂದು ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಸೊ ಕ್ವಶನ್ ಗೆ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ನೀವು ಆಪ್ಷನ್ಸ್ ನ ಎಲಿಮಿನೇಷನ್ ಟೆಕ್ನಿಕ್ ಉಪಯೋಗಿಸಿಕೊಂಡು ಸರಿಯಾದ ಉತ್ತರವನ್ನು ಕಂಡುಹಿಡಿಯಬಹುದಿತ್ತು. ಅಂದ್ರೆ ನೋಡಿ, ಈಗ 4 ಆಪ್ಷನ್ಸ್ ಗಳಿದಾವೆ ಅಂದ್ರೆ ಒಂದು ಸರಿಯಾಗುವಂತಹ ಪ್ರಾಬಬಿಲಿಟಿ 0.25 ಇರುತ್ತೆ ನಿಮ್ಗೆ, ಅಥವಾ 25% ಅಂತ ನೀವು ಹೇಳ್ಬೋದು. ಅದರಲ್ಲಿ ನೀವು ಅಕಸ್ಮಾತ್ ಒಂದು ಆಪ್ಷನ್ ಅನ್ನ ಡಿಲೀಟ್ ಮಾಡಿದ್ರಿ ಅಂದ್ರೆ ನಿಮಗೆ ಪ್ರಾಬಬಿಲಿಟಿ ಎಷ್ಟು ಸರಿ ಆಗುತ್ತೆ ಅಂದ್ರೆ 33.33% ಅಷ್ಟು ಒಂದು ಆಪ್ಷನ್ ಸರಿ ಆಗುವಂತ ಚಾನ್ಸಸ್ ಇರುತ್ತೆ. ಅದೇ ನೀವು 2 ಆಪ್ಷನ್ ಅನ್ನ ಡಿಲೀಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಪ್ರಾಬಬಿಲಿಟಿ ಆಫ್ ಕರೆಕ್ಟ್ ಆನ್ಸರ್ ಬಂದು 66.66 ಆಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ನೀವು ಒಂದೊಂದು ಆಪ್ಷನ್ ಅನ್ನ ಡಿಲೀಟ್ ಮಾಡ್ತಾ ಬಂದಾಗ ಅಥವಾ ಎಲಿಮಿನೇಟ್ ಮಾಡ್ತಾ ಬಂದಾಗ ನಿಮ್ಮ ಕರೆಕ್ಟ್ ಆನ್ಸರ್ ನ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಇದೇ ಬೇಸಿಸ್ ಮೇಲೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಆಪ್ಷನ್ ನ ಡಿಲೀಟ್ ಮಾಡದೇ ಇರೋ ರೀತಿ ಅಂದ್ರೆ ಎಲಿಮಿನೇಷನ್ ಮಾಡದೇ ಇರೋ ರೀತಿ ಕ್ವಶನ್ಸ್ ಗಳನ್ನ ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡಿದ್ದಾರೆ. ಸೊ ಉದಾಹರಣೆಗೆ ಸ್ನೇಹಿತರೆ, ನಾವು ನಿಮಗೆ ಹೇಳೋದಾದ್ರೆ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3 ಈ ರೀತಿ 3 ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಮುಂಚೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನ ಮಾಡಲಾಗ್ತಿತ್ತು ಅಂದ್ರೆ ಇವಿಷ್ಟರಲ್ಲಿ ಯಾವ್ದು ಸರಿ, 1 ಮಾತ್ರ, 1 2, 2 3 ಯಾವ್ದು ಅಲ್ಲ, ಈ ರೀತಿ ಪ್ರಶ್ನೆಗಳನ್ನ ತೆಗೆಯಲಾಗ್ತಾ ಇತ್ತು. ಈ ರೀತಿ ಪ್ರಶ್ನೆಯಲ್ಲಿ ನಮ್ಗೆ ಏನ್ ಅಡ್ವಾಂಟೇಜ್ ಅಂದ್ರೆ, ನಿಮಗೆ 2 ಸ್ಟೇಟ್ಮೆಂಟ್ ಬಗ್ಗೆ ಕರೆಕ್ಟ್ ಆದ ಮಾಹಿತಿ ಇತ್ತು ಅಂದ್ರೆ ನೀವು ಸೂಕ್ತವಾಗಿ ಎಲಿಮಿನೇಷನ್ ಅನ್ನ ಮಾಡಿ ಆನ್ಸರ್ ಅನ್ನ ಹುಡುಕಬಹುದಾಗಿತ್ತು. ಬಟ್ ಈಗ ಕೇಳುತ್ತಿರುವಂತ ನೂತನ ಪ್ಯಾಟರ್ನ್ ರೀತಿಯಲ್ಲಿ ಎಲಿಮಿನೇಷನ್ ಮಾಡ್ಲಿಕ್ಕೆ ಆಗದೆ ಇರೋ ರೀತಿಯಾದಂತಹ ಪ್ರಶ್ನೆಗಳನ್ನ ತೆಗೆದಿದ್ದಾರೆ. ಇದು ಯಾವ ರೀತಿ ಇರುತ್ತೆ ಅಂದ್ರೆ ಸ್ನೇಹಿತರೆ, ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಕೊಡಲ್ಲ, ಎಷ್ಟು ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಕೊಡ್ತಾರೆ. ಉದಾಹರಣೆಗೆ 3 ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದ್ರೆ ಓನ್ಲಿ 1 ಸ್ಟೇಟ್ಮೆಂಟ್ ಸರಿ ಇದೆ, ಓನ್ಲಿ 2 ಸ್ಟೇಟ್ಮೆಂಟ್ ಸರಿ ಇದೆ, ಆಲ್ ದ 3 ಸ್ಟೇಟ್ಮೆಂಟ್ ಸರಿ ಇದೆ, ಯಾವ ಸ್ಟೇಟ್ಮೆಂಟ್ ಕೂಡ ಸರಿ ಇಲ್ಲ. ಈ ರೀತಿ ಕೊಟ್ಟಾಗ ನಿಮಗೆ 3 ಸ್ಟೇಟ್ಮೆಂಟ್ ಬಗ್ಗೆ ಕೂಡ ಮಾಹಿತಿ ಇದ್ರೆ ಮಾತ್ರ ಇದನ್ನ ಕರೆಕ್ಟ್ ಆಗಿ ಉತ್ತರ ಮಾಡ್ಬೇಕಾದ್ರೆ ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡುವಂತಹ ಆಪ್ಷನ್ಸ್ ನಿಮಗೆ ಇರೋದಿಲ್ಲ. ಸೊ ಹಾಗಾಗಿ ಈ ಬಾರಿ ಕಷ್ಟ ಅಂತ ಹೇಳ್ಬೋದು. ನೀವು ನೋಡಬಹುದು ಪ್ರಶ್ನೆ ಪತ್ರಿಕೆಯಲ್ಲಿ 46 ಪ್ರಶ್ನೆಗಳು ಈ ರೀತಿ ಸ್ಟೇಟ್ಮೆಂಟ್ ವಿತ್ ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅನ್ನೋ ಒಂದು ರೇಂಜ್ ಅಲ್ಲಿ 46 ಪ್ರಶ್ನೆಗಳಿತ್ತು. ಅಂದ್ರೆ ನೀವು ತಿಳ್ಕೋಬಹುದು ಆಲ್ಮೋಸ್ಟ್ 50% ಆಫ್ ದ ಕ್ವಶನ್ ಪೇಪರ್ ಈ ರೀತಿ ಇತ್ತು. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ಮಾತ್ರ ಇದನ್ನ ಅಟೆಂಡ್ ಮಾಡಬಹುದಾಗಿತ್ತು. ಸೊ ಅವಾಗ ನಿಮ್ಗೆ ಇದು ಗೊತ್ತಾಗತ್ತೆ ಅರ್ಧ ಪೇಪರ್ ನಿಮಗೆ ಟಫ್ ಬಂದಿತ್ತು ಅಂತ. ಇನ್ನು 2 ಸ್ಟೇಟ್ಮೆಂಟ್ಸ್ ಗಿವನ್ ಅಂದ್ರೆ 2 ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಗೆ ಸರಿಯಾಗಿದೆ, ಸರಿಯಾದ ಕಾರಣ ಆಗಿರುತ್ತೆ. ಇನ್ನು ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಗೆ ಸರಿಯಾದ ಕಾರಣ ಆಗಿರೋದಿಲ್ಲ. ಮತ್ತೆ ಸ್ಟೇಟ್ಮೆಂಟ್ 1 ಸರಿ ಇದೆ, 2 ಸರಿ ಇದೆ, 2 ಸರಿ ಇಲ್ಲ, ಈ ರೀತಿಯಾದಂತಹ ಆಪ್ಷನ್ಸ್ ಇರ್ತಾವಲ್ಲ, ಈ ತರವ ಪ್ರಶ್ನೆಗಳೇ ನಿಮಗೆ ಅರೌಂಡ್ 25 ಕ್ವಶನ್ಸ್ ಇತ್ತು. ಅಂದ್ರೆ ನೀವು ಇಲ್ಲಿ ನೋಡಬಹುದು ಇವೆರಡೂ ಸೇರಿ ಅರೌಂಡ್ 71 ಪ್ರಶ್ನೆ ಅಂದ್ರೆ ಪ್ರಶ್ನೆ ಪತ್ರಿಕೆ 71% ನಿಮಗೆ ಸಂಪೂರ್ಣ ಮಾಹಿತಿ ಇದ್ರೆ ಮಾತ್ರ ನೀವು ಕ್ವಶನ್ ಪೇಪರ್ ಅನ್ನ ಅಟೆಂಡ್ ಮಾಡಬಹುದಾಗಿತ್ತು. ಸೊ ಹಾಗಾಗಿ ನಾವು ಟಫ್ ಅಂತ ಹೇಳ್ಬೋದು. ಇದು ಸ್ವಲ್ಪ ಟಫ್ ಬಂದಿತ್ತು ಅಂದ್ರೆ ನಿಮಗೆ ಕಾನ್ಸೆಪ್ಟ್ಸ್ ನಲ್ಲಿ ಟಫ್ ಕೇಳಿಲ್ಲ, ಬಟ್ ನಿಮಗೆ ಕೊಟ್ಟಿರುವಂತ ಪ್ರಶ್ನೆಗಳನ್ನ ಟಫ್ ಮಾಡಿದ್ದಾರೆ, ಅದರಲ್ಲಿ ಕೊಡುವಂತ ಆಪ್ಷನ್ಸ್ ಅನ್ನ ಟಫ್ ಮಾಡಿದ್ದಾರೆ. ಸೊ ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಇನ್ನು ಒಂದು ಸ್ಟೇಟ್ಮೆಂಟ್ ಬಗ್ಗೆ ನಮಗೆ ಐಡಿಯಾ ಇದ್ರೂ ಕೂಡ ನಾವು ಅದನ್ನ ಅಟೆಂಡ್ ಮಾಡಬಹುದು ಅನ್ನೋ ತರ ಪ್ರಶ್ನೆ ಎಷ್ಟಿತ್ತು ಅಂದ್ರೆ 3. ಸೊ ಒಟ್ಟಾರೆ ನೀವು ಈ 74 ಪ್ರಶ್ನೆಗಳು ಕೂಡ ನಿಮಗೆ ಎಲಿಮಿನೇಷನ್ ಮೆಥಡ್ ಅನ್ನ ರಿಮೂವ್ ಮಾಡಿಬಿಡಲಾಗಿತ್ತು. ಸೊ ಹಾಗಾದ್ರೆ ನೇರವಾಗಿ ಯಾವ್ದನ್ನ ಕೇಳಿಲ್ವಾ ಸರ್ ಅಂದ್ರೆ ಕೇಳಿದ್ದಾರೆ 26 ಪ್ರಶ್ನೆಗಳು. ಸೊ ನೇರವಾಗಿ ಕೇಳಿದಾಗ ನಿಮ್ಗೆ ಏನ್ ಬರುತ್ತೆ ಹೇಳಿ, ಅದು ಫ್ಯಾಕ್ಟ್ ಬೇಸ್ಡ್ ಇರುತ್ತೆ. ನಿಮಗೆ ಆ ಫ್ಯಾಕ್ಟ್ ಗೊತ್ತಿತ್ತು ಅಂದ್ರೆ ಮಾತ್ರ ನೀವು ಸರಿಯಾಗಿ ಉತ್ತರ ಮಾಡ್ತೀರಾ. ಸೊ ಹಂಗಾರೆ ಒಟ್ಟಾರೆ 100 ಪ್ರಶ್ನೆಗಳಲ್ಲಿ ನಿಮಗೆ ಸುಲಭ ಅಂತ ಇದ್ದಿದ್ದು ಕೇವಲ ಒಂದು 26 ಪ್ರಶ್ನೆಗಳು ನೇರವಾಗಿತ್ತು. ಅವು ಕೂಡ ನಿಮಗೆ ಮಾಹಿತಿ ಇದ್ರೆ ಮಾತ್ರ ಈಸಿ ಆಗ್ತಿತ್ತು. ಸೊ ಈ ರೀತಿ ಪ್ರಶ್ನೆ ಪತ್ರಿಕೆ ಈ ಬಾರಿಯ ಅನಾಲಿಸಿಸ್ ಇತ್ತು. ಇನ್ನು ಸ್ನೇಹಿತರೆ, ಕರೆಂಟ್ ಅಫೇರ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಮ್ಮ ಚಿವರ್ ಸಂಸ್ಥೆಯಲ್ಲಿ ಕೂಡ ಕರೆಂಟ್ ಅಫೇರ್ಸ್ ಅನ್ನ ಮಾಡಲಾಗ್ತಾ ಇತ್ತು. ಸೊ ಅದರಲ್ಲಿ ಯಾವ ಯಾವ ಟಾಪಿಕ್ಸ್ ಅನ್ನ ಕವರ್ ಮಾಡಿದ್ದಾರೆ ಅಂತ ನೋಡೋಣ. ಗ್ರೀನ್ ಹೈಡ್ರೋಜನ್ ಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳಲಾಗಿತ್ತು. ಇನ್ನು ಕಂಟ್ರಿಗಳು ಮತ್ತೆ ಏರಿಯಾಗಳು ಮತ್ತೆ ಪ್ಲೇಸ್ ಗಳ ಸಂಬಂಧಿತ 5 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ನಲ್ಲಿ ಕೇಳಲಾಗಿತ್ತು. ಆರ್ಗನೈಸೇಷನ್ ಗಳು ರಿಪೋರ್ಟ್ ಗಳ ಸಂಬಂಧಿತ 4 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸೀಸ್, ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಂಟರ್ನ್ಯಾಷನಲ್ ರಿಲೇಷನ್, ಅದರಲ್ಲೂ ಇಸ್ರೇಲ್ ಮತ್ತು ಅರಬ್ ಕಂಟ್ರೀಸ್ ಮೇಲೆ ನಿಮಗೆ ಈ ಬಾರಿಯ ಕರೆಂಟ್ ಅಫೇರ್ಸ್ ನಿಂತಿತ್ತು. ಸೊ ನೀವು ಕಳೆದ ಬಾರಿ ನೀವು ಪ್ರಶ್ನೆ ಪತ್ರಿಕೆನ ನೋಡಿದ್ರೆ 18 ಕ್ವಶನ್ಗಳು ನಿಮಗೆ ನೇರವಾಗಿ ಕರೆಂಟ್ ಅಫೇರ್ಸ್ ಗೆ ಲಿಂಕೇಜ್ ಮಾಡಿ ಕೊಡಲಾಗಿತ್ತು. ಈ ಬಾರಿ ಅದರ ಸಂಖ್ಯೆ ಕಡಿಮೆ ಇತ್ತು, 8 ರಿಂದ 9 ಪ್ರಶ್ನೆಗಳು ಅದೇ ರೀತಿ ಇತ್ತು. ಬಟ್ ನೀವು ನೋಡಬಹುದು ಕರೆಂಟ್ ಅಫೇರ್ಸ್ ನ ಸ್ವಲ್ಪ ಈಸಿ ಕೇಳಿದ್ದಾರೆ. ಅಂದ್ರೆ ಹೆಚ್ಚು ನಿಮಗೆ ರಷ್ಯಾ ಉಕ್ರೇನ್ ಗೊತ್ತಿರುತ್ತೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೊತ್ತಿರುತ್ತೆ, ಪ್ರೆಸಿಡೆಂಟ್ ನ ಎಲೆಕ್ಷನ್ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ. 1-2-3 ಪ್ರಶ್ನೆಗಳು ನಿಮಗೆ ಕಂಟ್ರೀಸ್ ನಲ್ಲಿ ಕನ್ಫ್ಯೂಸ್ ಆಗಬಹುದು. ಬಿಟ್ರೆ ನೀವು ಕರೆಂಟ್ ಅಫೇರ್ಸ್ ನ ಕರೆಕ್ಟ್ ಆಗಿ ಕವರ್ ಮಾಡಿತ್ತು ಅಂತ ಹೇಳಿದ್ರೆ ಇದನ್ನು ಕೂಡ ಸೂಕ್ತವಾಗಿ ಅಟೆಂಡ್ ಮಾಡಬಹುದಾಗಿತ್ತು. ಇನ್ನು ಸ್ನೇಹಿತರೆ, ಹಿಸ್ಟ್ರಿಗೆ ಬರೋದಾದ್ರೆ
ಸ್ನೇಹಿತರೆ ಹಿಸ್ಟ್ರಿಯಲ್ಲಿ ನಿಮ್ಗೆ ನಾನು ನಿಮ್ಗೆ ಇಲ್ಲಿ ಒಂದು ಟೇಬಲ್ ಹಾಕೊಟ್ಟಿದ್ದೀನಿ. 2017 14 ಪ್ರಶ್ನೆ ಬಂದಿತ್ತು, 18 22, 19 17, 20 20 ಕ್ವಶನ್, 2021 20 ಕ್ವಶನ್, 2022 ಅಂದ್ರೆ ಕಳೆದ ಬಾರಿ 16 ಪ್ರಶ್ನೆಗಳು ನಮಗೆ ಬಂದಿತ್ತು. ಸೊ ಹೋದ ವರ್ಷದ ವಿಡಿಯೋ ಕೂಡ ನಾನು ಮಾಡಿದ್ದೇನೆ. ಸೊ ಅದನ್ನ ನೀವು ನಮ್ಮ ಅಚೀವರ್ಸ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ನೀವು ಅದನ್ನು ಗಮನಿಸಬಹುದು. ಈ ಬಾರಿ ಎಷ್ಟು ಹಿಸ್ಟ್ರಿ ಕ್ವಶನ್ಸ್ ಅನ್ನ UPSC ಅಲ್ಲಿ ಕೇಳಿದ್ರು ಅಂದ್ರೆ 14 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಸೊ ಸ್ನೇಹಿತರೆ 14 ಪ್ರಶ್ನೆಗಳನ್ನ ಯಾವ್ಯಾವ್ದಿತ್ತು, ಯಾವ ಟಾಪಿಕ್ ಅಂತ ನೋಡ್ತಾ ಹೋಗೋಣ. ಇನ್ನು ಸ್ನೇಹಿತರೆ ಟಾಪಿಕ್ಸ್ ಯಾವ್ಯಾವ್ದು ಅಂತ ನೋಡಿದ್ರೆ ನಾನು ನಿಮಗೆ ಹೇಳಿದೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟರಿಯಲ್ಲಿ 9 ಪ್ರಶ್ನೆಗಳನ್ನ ಎತ್ತಲಾಗಿತ್ತು ಅಂತ ಹೇಳ್ಬಿಟ್ಟು. ನೋಡಿ ಬುದ್ಧಿಸಂಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳು, ಜೈನಿಸಂಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ. ಅಂದ್ರೆ ಬುದ್ಧಿಸಂ ಜೈನಿಸಂ ಚಾಪ್ಟರ್ ಅನ್ನು ನೀವು ಓದಿದ್ರಿ ಅಂದ್ರೆ 3 ಪ್ರಶ್ನೆಗಳು ಅದರಿಂದ ಕೇಳಲಾಗಿತ್ತು. ಸಂಗಮ್ ಲಿಟರೇಚರ್ಗೆ ಅಥವಾ ಸಂಗಮ್ ಸಾಹಿತ್ಯಕ್ಕೆ ಸಂಬಂಧಿತ 2 ಕ್ವಶನ್, ಆರ್ಕಿಟೆಕ್ಚರ್ 1 ಪ್ರಶ್ನೆ, ಸಾಹಿತ್ಯ 1 ಪ್ರಶ್ನೆ, ಪೊಲಿಟಿಕಲ್ ಟೈಮ್ ಲೈನ್ 2 ಪ್ರಶ್ನೆ. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ನೀವು ಬೇರೆ ಯಾವ್ದಾದ್ರು ಎಕ್ಸಾಮ್ ಓದ್ತಾ ಇದ್ರು ಕೂಡ ಈ ಟೈಮ್ ಲೈನ್ ಆಧಾರಿತ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು ಬ್ರಿಟಿಷ್ ಕಂಪನೀಸ್ ಅಂದ್ರೆ ಪೋರ್ಚುಗೀಸ್ ಮೇಲೆ ಪ್ರಶ್ನೆ ಬಂದಿತ್ತು 1 ಪ್ರಶ್ನೆ, ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ ಬಂದಿತ್ತು. ಇನ್ನು ಕರೆಂಟ್ ಅಫೇರ್ಸ್ ಮತ್ತು ಫ್ರೀಡಮ್ ಸ್ಟ್ರಗಲ್ ನ ಲಿಂಕೇಜ್ ಮಾಡಿ 1 ಪ್ರಶ್ನೆ ಕೊಡಲಾಗಿತ್ತು. ಸ್ನೇಹಿತರೆ ಇದು ನೀವು ಗಮನಿಸಬೇಕು, ಯಾಕಂದ್ರೆ ಹಿಸ್ಟ್ರಿ ಅಂದ್ರೆ ಪಾಸ್ಟ್ ಅಲ್ಲಿ ನಡೆದಂತದ್ದು, ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತವಾಗಿ ನಡೀತಾ ಇರೋದು. ಅವೆರಡನ್ನ ಲಿಂಕ್ ಮಾಡಿ 1 ಪ್ರಶ್ನೆಯನ್ನ ಕೊಟ್ಟಿದ್ರು ಈ ಬಾರಿ UPSC ಅಲ್ಲಿ. ಇನ್ನು ಕರೆಂಟ್ ಅಫೇರ್ಸ್ ಗೆ ಸಂಬಂಧಿತ 1 ಪ್ರಶ್ನೆ, ಮಾಡರ್ನ್ ಆರ್ಕಿಯಾಲಜಿಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ. ಸೊ ಒಟ್ಟಾರೆ 14 ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಕವರ್ ಮಾಡಿದ್ರು. ನಾನು ನಿಮಗೆ ಮೊದಲೇ ಹೇಳಿದಾಗೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ 9 ಕ್ವಶನ್, ಮಿಡವಲ್ ಇಂಡಿಯನ್ ಹಿಸ್ಟ್ರಿ 1 ಪ್ರಶ್ನೆ, ಹಾಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ 3 ಪ್ರಶ್ನೆ, ಈ ರೀತಿ ಕೊಡಲಾಗಿತ್ತು. ಸೊ ಈಗ ಒಂದೊಂದೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರೀಜನ್ಸ್ ವಾಸ್ ಧಾನ್ಯ ಕಟಕ ವಿಚ್ ಫ್ಲರಿಶ್ as a prominent Buddhist center under Mahasangikas located. ನೋಡಿ ಸ್ನೇಹಿತರೆ, ಇದು ಬುದ್ಧಿಸಂ ಚಾಪ್ಟರ್ ಅಲ್ಲಿ, ಬುದ್ಧಿಸಂ ಮತ್ತೆ ಜೈನಿಸಂ ಚಾಪ್ಟರ್ ಗೆ ಸಂಬಂಧಪಡುತ್ತೆ. ಬುದ್ಧಿಸಂ ಎಷ್ಟು ಸಮ್ಮೇಳನಗಳಾಗಿದೆ ಅಂತ ನಿಮಗೆ ಮಾಹಿತಿ ಇರುತ್ತೆ. ಅದು ಪಂಥಗಳಾಗಿ ಡಿವೈಡ್ ಆಗುತ್ತೆ, ಮಹಾಯಾನ ಹೀನಾಯನ ಅಂತ ಹೇಳ್ಬಿಟ್ಟು ಡಿವೈಡ್ ಆಗುತ್ತೆ. ಸೊ ಇದಾದ್ಮೇಲೆ ನಿಮಗೆ ಉಪಪಂಥಗಳು ಬರುತ್ತೆ, ಅದರಲ್ಲಿ ಮಹಾಸಾಂಘಿಕ ಬೌದ್ಧ ಪಂಥ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಸೆಂಟರ್ ಗಳಲ್ಲಿ ಈ ಕೆಳಗಿನಲ್ಲಿ ಯಾವುದು ನಿಮಗೆ ಧಾನ್ಯ ಕಟಕ ಅನ್ನೋ ಪ್ಲೇಸ್ ಕಂಡು ಬರುತ್ತೆ ಅಂತ ನೋಡಿ. ನೀವು ಇಲ್ಲಿ ಇನ್ನೊಂದು ಗಮನಿಸಬಹುದು, ಮಹಾಜನಪದಗಳು ಆದ್ರೆ ಗಾಂಧಾರ, ಕಳಿಂಗ, ಮಗಧ ಇವೆಲ್ಲೂ 3 ಜಾನಪದ ಇದೆ. ಇನ್ನು ಆಂಧ್ರ ಬಂದ್ಬಿಟ್ಟು ಮಹಾಜನಪದಗಳಲ್ಲಿ ಇಲ್ಲ, ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಆಸ್ಮಕ ಬಿಟ್ರೆ ನಿಮಗೆ ಬೇರೆ ಯಾವ್ದು ಮಹಾಜನಪದಗಳು ಕಂಡು ಬರಲ್ಲ. ಸೊ ಹಾಗಾಗಿ ಸ್ನೇಹಿತರೆ ಇದನ್ನ ಈಸಿಯಾಗಿ ನಾವು ಗೆಸ್ ಮಾಡಬಹುದು ಕೂಡ. ಇದು ಈಸಿಯೆಸ್ಟ್ ಪ್ರಶ್ನೆ ಇತ್ತು. ಸರಿಯಾದ ಉತ್ತರ ಬಂದ್ಬಿಟ್ಟು ನಮಗೆ ಆಂಧ್ರ ಆಗಿರುತ್ತೆ ಸ್ನೇಹಿತರೆ. ಸೊ ಮೊದಲನೇ ಹೇಳಿಕೆ ಅಥವಾ ಆಯ್ಕೆ ಏನಿದೆ ಇದು ಸರಿಯಾಗಿದೆ, ಧಾನ್ಯ ಕಟಕ ಆಂಧ್ರಗೆ ಸಂಬಂಧಿಸಿದ್ದು. ಇಲ್ಲಿ ಮಹಾಸಾಂಘಿಕ ಬೌದ್ಧ ಪಂಥ ಇತ್ತು ಅಂತ ಹೇಳಿ. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಇದು ಕೂಡ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದೆ, ವಿತ್ ರೆಫರೆನ್ಸ್ ಟು ಏನ್ಷಂಟ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ ಕಾನ್ಸೆಪ್ಟ್ ಆಫ್ ಸ್ತೂಪ ಇಸ್ ಬುದ್ಧಿಸ್ಟ್ ಇನ್ ಒರಿಜಿನ್. ಅಂದ್ರೆ ನಿಮ್ಗೆ ಸ್ತೂಪಗಳನ್ನ ನೋಡಿರ್ತೀರಾ ಸ್ನೇಹಿತರೆ. ಸೊ ಸ್ತೂಪಗಳೇನಿದೆ ಇವು ಬೌದ್ಧ ಧರ್ಮಕ್ಕೆ ಸಂಬಂಧ, ಅಂದ್ರೆ ಆರಿಜಿನ್ ಬಂದು ಬೌದ್ಧ ಧರ್ಮದಿಂದ ಆಗಿತ್ತು ಅಂತ ಹೇಳ್ಬಿಟ್ಟು ಪ್ರಶ್ನೆ ಹೇಳಿಕೆ ಇದೆ. ಇನ್ನೊಂದು ಹೇಳ್ತಾ ಇದೆ, ಸ್ತೂಪ ವಾಸ್ ಜನರಲಿ ಅ ರೆಪಾಸಿಟರಿ ಆಫ್ ರಿಲಿಕ್ಸ್, ಅಂದ್ರೆ ಅವಶೇಷಗಳನ್ನ ಹೊಂದಿರುವಂತದ್ದೇ ಸ್ತೂಪಗಳಾಗಿತ್ತು ಅಂತ ಹೇಳ್ತಾ ಇದೆ. ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಸ್ತೂಪ ವಾಸ್ ಅ ವೋಟಿವ್ ಅಂಡ್ ಕಮಾಮರೇಟಿವ್ ಸ್ಟ್ರಕ್ಚರ್ ಇನ್ ಬುದ್ಧಿಸ್ಟ್ ಟ್ರೆಡಿಷನ್ ಅಂತ ಹೇಳ್ತಿದೆ. ಅಂದ್ರೆ ಬೌದ್ಧ ಧರ್ಮದ ಈ ಸ್ತೂಪಗಳೇನಿತ್ತು ಇವು ವೋಟಿವ್ ಆಗಿತ್ತು. ವೋಟಿವ್ ಅಂದ್ರೆ ಹರಿಕೆ ರೂಪದಂತದ್ದಾಗಿತ್ತು. ಸೊ ಮತ್ತೆ ಇದನ್ನ ಬೌದ್ಧ ಸ್ಟ್ರಕ್ಚರ್ ಅಲ್ಲಿ ಮಾಡಲಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಸ್ತೂಪದ ಮೇಲೆ 3 ಹೇಳಿಕೆಯನ್ನ ಕೊಡಲಾಗಿದೆ. ನಾನು ಅಗೇನ್ ಹೇಳ್ದಂಗೆ ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದು ಕೊಡ್ತಾ ಇಲ್ಲ, ಎಷ್ಟು ಹೇಳಿಕೆ ಸರಿಯಾಗಿದೆ ಅಂತ ಕೊಡ್ತಿದ್ದಾರೆ. ಸೊ ಓನ್ಲಿ 1, ಓನ್ಲಿ 2, ಆಲ್ 3, ನನ್ ಅಂತ ಆಯ್ಕೆಗಳನ್ನ ಕೊಡಲಾಗ್ತಿದೆ. ಸೊ ಸ್ನೇಹಿತರೆ ನಿಮ್ಗೆ ಇಲ್ಲಿ ಸರಿಯಾದ ಎಷ್ಟು ಅಂದ್ರೆ ಯಾವ್ದು ಸರಿ ಅಂತ ಗೊತ್ತಿದ್ರೆ ಸಾಲದು, ಎಷ್ಟು ಸರಿ ಇದೆ ಅಂತ ಗೊತ್ತಿರ್ಬೇಕಾಗುತ್ತೆ. ನೋಡಿ ಇಲ್ಲಿ ಸ್ತೂಪ ಬಂದು ಬುದ್ಧಿಸ್ಟ್ ಆರಿಜಿನ್ ಆಗಿರೋದಿಲ್ಲ. ಸೊ ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಿದೆ, ಎರಡನೇ ಹೇಳಿಕೆ ಸರಿ ಇದೆ, ಮೂರನೇ ಹೇಳಿಕೆ ಕೂಡ ಸರಿ ಇದೆ. ಸೊ ಹಾಗಾಗಿ ಓನ್ಲಿ 2 ಸರಿಯಾದ ಉತ್ತರ ಆಗತ್ತೆ. 2 ಹೇಳಿಕೆಗಳು ಇದರಲ್ಲಿ ಸರಿಯಾಗಿರ್ತವೆ. ಸೊ ಸ್ನೇಹಿತರೆ ನೀವು ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ನೀವು ಕಾನ್ಸೆಪ್ಟ್ ಅನ್ನ ಓದೋ ಜೊತೆಗೆ ಅದರಲ್ಲಿ ನೀವು ಕಂಪ್ಲೀಟ್ ಆಗಿ ನಾಲೆಜ್ ಬೇಸ್ಡ್ ಆಗಿ ಇದನ್ನ ಓದ್ಬೇಕಾಗತ್ತೆ. ಅಂದ್ರೆ ಮಾತ್ರ ಈ ರೀತಿಯ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬಹುದಾಗಿರುತ್ತೆ. ಸ್ನೇಹಿತರೆ ಇನ್ನೊಂದು ನೋಡಿ, ಸಂಗಮ್ ಲಿಟರೇಚರ್ ಬಹಳ ಪ್ರಮುಖ ಆಗಿದ್ದು. ಇಲ್ಲಿ ಸಂಗಮ್ ಲಿಟರೇಚರ್ ಗೆ ಸಂಬಂಧಪಟ್ಟಂತೆ ಕೊರಕ್ಕೈ, ಪಂಪೂರ್ ಮತ್ತೆ ಮುಚಿರಿ ವರ್ ವೆಲ್ ನೋನ್ ಆಸ್ ಅಂತ ಹೇಳ್ಬಿಟ್ಟು ಅಂದ್ರೆ 3 ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ. ಇವೇನಕ್ಕೆ ಫೇಮಸ್ ಇತ್ತು ಅಂತ, ಒಂದು ಕ್ಯಾಪಿಟಲ್ ಸಿಟೀಸ್ ಆಗಿತ್ತು, ಪೋರ್ಟ್ ಗಳಾಗಿತ್ತು ಅಂದ್ರೆ ಬಂದರುಗಳಾಗಿತ್ತು, ಸೆಂಟರ್ ಫಾರ್ ಐರನ್ ಅಂಡ್ ಸ್ಟೀಲ್ ಮೇಕಿಂಗ್ ಆಗಿತ್ತು, ಸ್ಟ್ರೈನ್ಸ್ ಆಫ್ ಜೈನ ತೀರ್ಥಂಕರಾಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ಯಾರ್ಯಾರು ಸಂಗಮ ಓದಿರ್ತೀರಾ ಅವ್ರಿಗೆ ಇದು ನೇರವಾದ ಪ್ರಶ್ನೆ ಆಗಿರುತ್ತೆ. ಸರಿಯಾದ ಉತ್ತರ ಬಂದು ಬಂದರುಗಳಾಗಿತ್ತು, ಪೋರ್ಟ್ಸ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ ಸಂಗಮ್ ಓದಿತ್ತು ಅಂದ್ರೆ ಇದು ಸುಲಭ ಆಗ್ತದೆ.
ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಇದು ಸ್ವಲ್ಪ ಕಠಿಣ ಆಗಿತ್ತು ಅಂತ ಹೇಳ್ಬೋದು, ಯಾಕಂದ್ರೆ ಟರ್ಮಿನಾಲಜೀಸ್ ನಮ್ಮ ಸಂಗಮ್ ಮತ್ತು ಆ ತಮಿಳು ಲಿಟರೇಚರ್ ಅಲ್ಲಿ ನಿಮಗೆ ಹೆಚ್ಚು ಟರ್ಮಿನಾಲಜೀಸ್ ಅನ್ನ ಕೇಳ್ತಾರೆ. ನೋಡಿ, ಒಟ್ಟಕ್ಕಿರುತ್ತಲ್ ಅಂದ್ರೆ ಏನು ಸಂಗಮ್ ಪೋಯಮ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಒಟ್ಟಕ್ಕಿರುತ್ತಲ್ ಅಂದ್ರೆ ಕಿಂಗ್ಸ್ ಎಂಪ್ಲಾಯಿಂಗ್ ವುಮನ್ ಬಾಡಿ ಗಾರ್ಡ್ಸ್, ಅಂದ್ರೆ ವುಮನ್ ಬಾಡಿ ಗಾರ್ಡ್ ಗಳನ್ನ ಇಟ್ಕೊಳ್ಳುವಂತ ರಾಜಗಳು, ಜೊತೆಗೆ ಲರ್ನ್ಡ್ ಪರ್ಸನ್ಸ್ ಅಸೆಂಬ್ಲಿಂಗ್ ಇನ್ ಅ ರಾಯಲ್ ಕೋರ್ಟ್ ಟು ಡಿಸ್ಕಸ್ ದ ರಿಲಿಜಿಯಸ್ ಅಂಡ್ ಫಿಲಾಸಫಿಕಲ್ ಮ್ಯಾಟರ್ಸ್, ಅಂದ್ರೆ ಒಂದು ಕೋರ್ಟ್ ನಲ್ಲಿ ಫಿಲಾಸಫಿಕಲ್ ಮತ್ತು ರಿಲಿಜಿಯಸ್ ಮ್ಯಾಟರ್ ಗಳನ್ನ ಡಿಸ್ಕಸ್ ಮಾಡುವಂತಹ ಒಂದು ಅಸೆಂಬ್ಲಿ ಅಂತ ಹೇಳ್ತಿದ್ದಾರೆ. ಯಂಗ್ ಗರ್ಲ್ಸ್ ಕೀಪಿಂಗ್ ವಾಚ್ ಓವರ್ ದ ಅಗ್ರಿಕಲ್ಚರಲ್ ಫೀಲ್ಡ್ಸ್ ಅಂಡ್ ಡ್ರೈವಿಂಗ್ ಅವೇ ಬರ್ಡ್ಸ್ ಅಂಡ್ ಅನಿಮಲ್ಸ್, ಅಂದ್ರೆ ಚಿಕ್ಕ ಹೆಣ್ಣು ಮಕ್ಕಳು ಅವರು ತಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಗಳನ್ನ ನೋಡ್ಕೊಳ್ಳೋದು, ಪಕ್ಷಿಗಳನ್ನ ಬೆದರಿಸೋದು, ಈ ರೀತಿಯಾದನ್ನ ಒಟ್ಟಕ್ಕಿರುತ್ತಲ್ಲ ಅಂತಾರೆ ಅಂತ ಹೇಳಲಾಗ್ತಿದೆ. 4ನೇದು ನೋಡಿ, ಅ ಕಿಂಗ್ ಡಿಫಿಟೆಡ್ ಇನ್ ಅ ಬ್ಯಾಟಲ್ ಕಮಿಟಿಂಗ್ ರಿಚುವಲ್ ಸೂಸೈಡ್ ಬೈ ಸ್ಟಾರ್ವಿಂಗ್ ಹಿಮ್ಸೆಲ್ಫ್ ಟು ಡೆತ್, ಅಂದ್ರೆ ಯಾವ ರಾಜ ಕದನದಲ್ಲಿ ಸೋಲ್ತಾನೋ ಅವನು ಸೂಸೈಡ್ ಅನ್ನ ಮಾಡ್ಕೊಳ್ತಾನೆ. ಅದು ರಿಚುವಲ್ ಅಂದ್ರೆ ಹಸಿವಿನಿಂದ ಸಾಯ್ತಾನೆ, ಇದೊಂದು ರಿಚುವಲ್ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ. ಸೊ ಒಟ್ಟಕ್ಕಿರುತ್ತಲ್ ಅಂದ್ರೆ ಏನು ಅಂದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಯಾವ ರಾಜ ಸೋಲ್ತಾನೋ ಕದನದಲ್ಲಿ ಅವ ಹಸಿವಿನಿಂದ ಒಂದು ರಿಚುವಲ್ ಅನ್ನ ಮಾಡಿ ಸಾಯೋದನ್ನ ಒಟ್ಟಕ್ಕಿರುತ್ತಲ್ ಅಂತ ಕರೀತಾರೆ. ಸೊ ಇದು ಸ್ವಲ್ಪ ಕಠಿಣ ಆಗಿತ್ತು, ಯಾಕಂತಂದ್ರೆ ಯಾರು ಕೂಡ ಟರ್ಮಿನಾಲಜೀಸ್ ನ ಇಷ್ಟು ನೆನ್ಪಿಟ್ಕೊಂಡಿರೋದಿಲ್ಲ. ಇದು ಸ್ವಲ್ಪ ಸುಲಭವಾಗಿತ್ತು ನೋಡಿ. ಹೊಯ್ಸಳ, ಗದಾವಾಲ, ಕಾಕತೀಯ, ಯಾದವ ಅಂತ ಹೇಳ್ಬಿಟ್ಟು 4 ಕಿಂಗ್ಡಮ್ ಅನ್ನ ಕೊಟ್ಬಿಟ್ಟು ವಿಚ್ ಆಫ್ ದ ಡೈನಾಸ್ಟೀಸ್ ಎಸ್ಟಾಬ್ಲಿಷ್ ದ ಕಿಂಗ್ಡಮ್ ಇನ್ ಅರ್ಲಿ 8th century AD. ನೋಡಿ, 8th century AD ಅರ್ಲಿ ಅಂದ್ರೆ ಒಂದು 700 ಇಸ್ವಿ ಆ ರೇಂಜ್ ಅಲ್ಲಿ ನಿಮಗೆ ಯಾರು ಇದರಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಡೈನಾಸ್ಟಿ. ಸೊ ನಿಮಗೆ ಗೊತ್ತಿರುತ್ತೆ ಸ್ಥಳ ಯಾವಾಗ, ನಿಮ್ಗೆ ನೀವು ಕನ್ನಡದವರಾಗಿದ್ರೆ ಹೊಯ್ಸಳ ಸಾಮ್ರಾಜ್ಯ ಓದಿರ್ತೀರಾ. ಸೊ ಸ್ಥಳದ ಯಾವಾಗ ಆಗಿರುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಅರೌಂಡ್ 950s ರೇಂಜ್ ಅಲ್ಲಿ ಯಾವಾಗ ಚೋಳರು ತಲಕಾಡು ಗಂಗನನ್ನ ಸೋಲಿಸ್ತಾರೋ ಆಗ ಸ್ಥಳ ಅದೇ ಟೈಮಿಗೆ ಏಳಿಗೆ ಪಡ್ತಿರ್ತಾನೆ. ಸೊ ಹಾಗಾಗಿ ಅರ್ಲಿ 8th century ಬರೋದಿಲ್ಲ. ಸೊ ಹೊಯ್ಸಳ ಬರೋದಿಲ್ಲ. ಇನ್ನು ಕಾಕತೀಯ ನಿಮ್ಗೆ ಗೊತ್ತು, ವರಾಂಗಲ್ನ ಕಾಕತೀಯರು ಮತ್ತೆ ಹೊಯ್ಸಳರು ಸಮಕಾಲೀನರಾಗಿರ್ತಾರೆ, ಕಂಟೆಂಪ್ರರಿ ಆಗಿರ್ತಾರೆ. ಸೊ ಇಲ್ಲಾಗ್ಲೇ ನಿಮಗೆ 2 ಸ್ಟೇಟ್ಮೆಂಟ್ ಸರಿ ಇಲ್ದಂಗಾಯ್ತು, ಇನ್ 2 ಇದೆ. ಬಟ್ ಇಲ್ಲಿ ನೋಡಿ ಆಪ್ಷನ್ಸ್ ನೋಡ್ಬೋದು ನೀವು, ಹಂಗೆ ಎಲಿಮಿನೇಟ್ ಮಾಡಕ್ಕೆ ಬರೋದಿಲ್ಲ. ಓನ್ಲಿ 1, ಓನ್ಲಿ 2, ಓನ್ಲಿ 3, ನನ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾದ್ರೆ ನಿಮ್ಗೆ 4 ಬಗ್ಗೆನೂ ಮಾಹಿತಿ ಇರ್ಬೇಕಾಗುತ್ತೆ. ಸೊ ನಿಮ್ಗೆ ನೋಡಿ ಗಹದವಾಲ ಅಂತ ಏನ್ ಪ್ಲೇಸ್ ಕೊಟ್ಟಿದ್ದಾರೆ, ಈ ಡೈನಾಸ್ಟಿ ಏನಿದೆ ಇದು ಮೊಹಮ್ಮದ್ ಗೋರಿ 1194 ಅಲ್ಲಿ ಅಟ್ಯಾಕ್ ಮಾಡಿದಾಗ ಸೋತಿರುತ್ತೆ. ಸೊ ಹಾಗಾದ್ರೆ ಇದು ಅರ್ಲಿ 8th century ಸ್ಥಾಪನೆ ಆಗಿರೋದಿಲ್ಲ. ಸೊ ಹಾಗಾಗಿ ಇದು ಕೂಡ ತಪ್ಪಿರುತ್ತೆ. ಇನ್ನು ಯಾದವ ಅಂದ್ರೆ ದೇವಗಿರಿಯಲ್ಲಿ ಇರ್ತಾರೆ. ಸೊ ಇದು ಕೂಡ ನಿಮಗೆ ದೇವಗಿರಿಯ ಸೇವೂಣರು ಅಂತ ಬರ್ತಾರೆ. ಸೊ ಆ ಟೈಮಲ್ಲಿ ಇದ್ದಂತಹ ಡೈನಾಸ್ಟಿ. ಸೊ ಇದು ಕೂಡ ಅರ್ಲಿ 8th century ಇರೋದಿಲ್ಲ. ಸೊ ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ನನ್ ಆಗಿರುತ್ತೆ, ಅಂದ್ರೆ ಯಾವುದು ಕೂಡ ಅರ್ಲಿ 8th century ಸ್ಥಾಪನೆ ಆಗಿದ್ದು ಅಲ್ಲ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಲಿಟ್ರೇಚರ್. ಲಾಸ್ಟ್ ಟೈಮ್ ಕೂಡ ಏನ್ಷಿಯಂಟ್ ಇಂಡಿಯನ್ ಹಿಸ್ಟರಿ ಇದೇ ತರಹದ ಒಂದು ಕ್ವಶನ್ ಅನ್ನ ಕೊಡಲಾಗಿತ್ತು. ಬಟ್ ಲಾಸ್ಟ್ ಟೈಮ್ ಕೊಟ್ಟಿದ್ದು ಇನ್ನೂ ಕಠಿಣವಾಗಿತ್ತು, ಇದು ಸ್ವಲ್ಪ ಸುಲಭವಾಗಿದೆ. ನೋಡಿ, ಇಲ್ಲಿ ಬಿಲ್ಹಣ ಕೊಟ್ಟಿದ್ದಾರೆ. ಬಿಲ್ಹಣ ಅಂದ ತಕ್ಷಣ ನಿಮಗೆ ವಿಕ್ರಮಾಂಕ ದೇವಚರಿತಂ ಬರುತ್ತೆ. ಹಾಗಾದ್ರೆ ಇಲ್ಲಿ ದೇವಿ ಚಂದ್ರಗುಪ್ತ ಬರ್ದಿದ್ ಯಾರು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸೊ ನೋಡಿ, ನಿಮಗೆ ದೇವಿ ಚಂದ್ರಗುಪ್ತ ಬಂದು ವಿಶಾಖ ಗುಪ್ತ ಅನ್ನೋರು ಬರ್ದಿರ್ತಾರೆ. ಸೊ ಇದು ಬಿಲ್ಹಣ ಬರ್ದಿದ್ದಲ್ಲ. ಸೊ ಮೊದಲನೇದು ತಪ್ಪಾಗಿದೆ. ಇನ್ನು ಹಮ್ಮೀರ ಮಹಾಕಾವ್ಯ ಬರ್ದಿರೋದು ನಯಚಂದ್ರ ಸೂರಿ, ಇದು ಸರಿಯಾಗಿದೆ. ಇನ್ನು ಮಿಲಿಂದಪ್ಪ ಅನ್ನೋ ಬಹಳ ಪ್ರಮುಖ, ಅಂದ್ರೆ ಮಿಲಿಂದ ಅನ್ನೋ ರಾಜ ಒಂದು ಫಿಲಾಸಫಿಕಲ್ ಆಗಿ ಕೇಳುವಂತದ್ದು ಒಂದು ಬುಕ್, ಏನು ನಮ್ಮ ಧರ್ಮರಾಯ ಮತ್ತು ಯಮಧರ್ಮ ಆಗುತ್ತೆ, ಈ ತರ ಒಂದು ಕಾನ್ವರ್ಸೇಷನ್ ಏನಿದೆ ಫಿಲಾಸಫಿಕಲ್, ಆ ತರದ ಒಂದು ಬುಕ್ ಮಿಲಿಂದಪ್ಪ ಅನ್ನೋ ಅಂತ ಹೇಳಿ. ಸೊ ಇದು ಬರ್ದಿದ್ದು ನಾಗಾರ್ಜುನ ಅಲ್ಲ, ನಾಗಸೇನ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ UPSC ಏನ್ ಮಾಡಿದೆ ಅಂದ್ರೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ನಾಗ ಅನ್ನೋದನ್ನ ಸೇಮ್ ಕೊಟ್ಟಿದ್ದಾರೆ, ಇಲ್ಲಿ ಅರ್ಜುನ ಕೊಟ್ಟಿದ್ದಾರೆ, ಇಲ್ಲಿ ಸೇನ ಆಕ್ಚುಲಿ ಸರಿಯಾದ ಉತ್ತರ. ಸೊ ಇದು ಕೂಡ ತಪ್ಪಾಗುತ್ತೆ. ಇನ್ನು ನಿತ್ಯವಾಕ್ಯ ಮಿತ್ರ ಅಂತ ಹೇಳ್ಬಿಟ್ಟು ಬುಕ್ ಸೋಮದೇವ ಸೂರಿ ಬರ್ದಿರೋದು, ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ನಿಮಗೆ 2 ಗೊತ್ತಿತ್ತು ಅಂದ್ರೆ ಬಿಲ್ಹಣ ಗೊತ್ತಿರುತ್ತೆ ಜನರಲ್ ಆಗಿ, ಮಿಲಿಂದಪ್ಪನೂ ಕೂಡ ಗೊತ್ತಿರುತ್ತೆ. ಸೊ ನೋಡಿ, ಇವೆರಡು ಸುಲಭ ಇದೆ, ಇವೆರಡು ತಪ್ಪು ಅಂತ ಗೊತ್ತಾಗುತ್ತೆ. ಆದ್ರೆ ನಿಮಗೆ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಯಾವಾಗ ಇದು ಕ್ವಶನ್ ಕಷ್ಟ ಆಗುತ್ತೆ ಅಂದ್ರೆ, ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ನಿಮಗೆ 2 ಅಂತ ಅಂದ್ರೆ ಈಗ ಓನ್ಲಿ 3 ಆಪ್ಷನ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ, ಆಲ್ 4 ಅನ್ನೋದಲ್ಲ ಅಂತ ಗೊತ್ತಾಗುತ್ತೆ. ಇವೆರಡಲ್ಲಿ ಯಾವುದು ಓನ್ಲಿ 2 ನ ಓನ್ಲಿ 1 ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಎಲಿಮಿನೇಷನ್ ಮೆಥಡ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಈ ಕ್ವಶನ್ ಗಳಿಗೆ ಅನ್ನೋದು ನಿಮಗೆ ಗೊತ್ತಿರ್ಬೇಕಾಗುತ್ತೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಓನ್ಲಿ 2 ಆಗಿರುತ್ತೆ, ಯಾಕಂದ್ರೆ ಇದು ಮತ್ತೆ ಇದು ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ.
ಇದು ನೋಡಿ ಸ್ವಲ್ಪ ನೇರವಾದ ಪ್ರಶ್ನೆ, ಯಾರ್ಯಾರಿಗೆ ಜೈನ ಧರ್ಮ ಕರೆಕ್ಟ್ ಆಗಿ ಓದಿರ್ತಾರೋ ಗೊತ್ತಿರುತ್ತೆ. ಸೌಲ್ಸ್ ಆರ್ ನಾಟ್ ಓನ್ಲಿ ದ ಪ್ರಾಪರ್ಟಿ ಆಫ್ ಅನಿಮಲ್ ಅಂಡ್ ಪ್ಲಾಂಟ್ ಲೈಫ್ ಬಟ್ ಆಲ್ಸೋ ದ ರಾಕ್ಸ್, ರನ್ನಿಂಗ್ ವಾಟರ್ ಅಂಡ್ ಮೆನಿ ಅದರ್ ನ್ಯಾಚುರಲ್ ಆಬ್ಜೆಕ್ಟ್ಸ್ ನಾಟ್ ಲುಕ್ಡ್ ಆನ್ ಅ ಲಿವಿಂಗ್ ಬೈ ಅದರ್ ರಿಲಿಜಿಯಸ್ ಸೆಕ್ಟ್ಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ನೋಡಿ, ಒಂದು ಎಲ್ಲದರಲ್ಲೂ ಆತ್ಮ ಅನ್ನೋದಿರುತ್ತೆ, ಸೌಲ್ ಅನ್ನೋದಿರುತ್ತೆ. ಕೇವಲ ಒಂದು ಲಿವಿಂಗ್ ಪ್ಲಾಂಟ್ ಅಲ್ಲಿ ಅಥವಾ ಅನಿಮಲ್ ಗಳಲ್ಲಿ ಅಷ್ಟೇ ಅಲ್ಲ, ನದಿಗಳಲ್ಲಿ, ಕಲ್ಲುಗಳಲ್ಲಿ, ಎಲ್ಲದರಲ್ಲೂ ಕೂಡ ಆತ್ಮ ಇರುತ್ತೆ ಅಂತ ಹೇಳ್ಬಿಟ್ಟು ಯಾವ ಧರ್ಮದಲ್ಲೂ ನೋಡದೆ ಇರೋದು ಈ ಧರ್ಮದಲ್ಲಿ ನೋಡ್ತಾರೆ ಅಂತ. ಸೊ ಈ ತರ ಒಂದು ಕೋರ್ ಬಿಲೀಫ್ ಇದ್ದಂತಹ ಧಾರ್ಮಿಕ ಪಂಥ ಪ್ರಾಚೀನ ಭಾರತದಲ್ಲಿ ಯಾವುದು ಅಂತ ಪ್ರಶ್ನೆ. ಬೌದ್ಧ ಧರ್ಮ, ಜೈನ ಧರ್ಮ, ಶೈವ ಧರ್ಮ, ವೈಷ್ಣವ ಧರ್ಮ. ಸರಿಯಾದ ಉತ್ತರ ಬಂದ್ಬಿಟ್ಟು ಜೈನ ಧರ್ಮ. ಸೊ ಹಾಗಾಗಿ ಇದು ನಿಮಗೆ ತಿಳಿದಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇದು ನೋಡಿ ನಮ್ಮ ಕರ್ನಾಟಕ ಇತಿಹಾಸದ ಪ್ರಶ್ನೆ. ನೋಡಿ ಬಹಳ ಖುಷಿ ಆಗುತ್ತೆ ಕರ್ನಾಟಕ ಇತಿಹಾಸನ UPSC ಅಲ್ಲಿ ಕೇಳಿದಾಗ. ಸೊ ಇಲ್ಲಿ ನೋಡಿ, ತುಂಗಭದ್ರಾ ನದಿಗೆ ಒಂದು ಡ್ಯಾಮ್ ಅನ್ನ ಕಟ್ಟಿಸಿ ಅದನ್ನ ಕ್ಯಾಪಿಟಲ್ ಸಿಟಿಗೆ ತೆಗೆದುಕೊ ಬಂದಂತದ್ದು ಯಾವ ವಿಜಯನಗರದ ರಾಜ ಅಂತ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. 1ನೇ ದೇವರಾಯ, ಮಲ್ಲಿಕಾರ್ಜುನ, ವೀರ ವಿಜಯ, ವಿರೂಪಾಕ್ಷ. ನೋಡಿ, ವಿರೂಪಾಕ್ಷ ಬಲ್ಲಾಳ ಅಥವಾ ವಿರೂಪಾಕ್ಷ ಅಂತ ರಾಜ ಇರ್ತಾನೆ, ಅದು ಹೊಯ್ಸಳದ ಕೊನೆಯ ರೂಲರ್ ಇರ್ತಾನೆ. ಸೊ ವಿರೂಪಾಕ್ಷ ಅಂತ ಇರಲ್ಲ, ಇನ್ನು ವೀರ ವಿಜಯ ಅಂತ ಕೂಡ ಕಿಂಗ್ ಇರೋದಿಲ್ಲ. ಸೊ ಹಾಗಾಗಿ ಇವೆರಡು ಸ್ಟೇಟ್ಮೆಂಟ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಇನ್ನು ಮಲ್ಲಿಕಾರ್ಜುನ ಅನ್ನೋದೇನಿದೆ ಇವ ಮಾಡೋದಿಲ್ಲ. ಸೊ ಮಾಡೋದು ಸಂಗಮ ಡೈನೆಸ್ಟಿಯ 1ನೇ ದೇವರಾಯ ಆಗಿರ್ತಾರೆ. ಸೊ 1ನೇ ದೇವರಾಯ, ಇಮ್ಮಡಿ ದೇವರಾಯ ಮತ್ತು ನಿಮ್ಗೆ ಕೃಷ್ಣ ದೇವರಾಯ, ಇವರೆಲ್ಲ ಪ್ರಾಮಿನೆಂಟ್ ಕಿಂಗ್ಸ್ ಇರ್ತಾರೆ ವಿಜಯನಗರದಲ್ಲಿ. ಸೊ ಇದನ್ನೆಲ್ಲರೂ ಓದಿರ್ತಾರೆ, ಬಟ್ ಈ ಪಾಯಿಂಟ್ ಅನ್ನ ಓದಿರೋದಿಲ್ಲ. ತುಂಗಭದ್ರಾ ನದಿಗೆ ಈ ರೀತಿ ಇರಿಗೇಷನ್ ಅನ್ನ ಮಾಡಿದಾರಂತ. ಬಟ್ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ನೋಡಿ ನೀವು ಎಲಿಮಿನೇಟ್ ಮಾಡಿ ಮಾಡಬಹುದಾಗಿತ್ತು, ಬಟ್ ಇದು ಸುಲಭ ಆಗಿತ್ತು. ಸುಮಾರು ಜನ ಕರ್ನಾಟಕ ಇತಿಹಾಸ ಓದಿರೋದಿಲ್ಲ, ಸೊ ಹಾಗಾಗಿ ಕಷ್ಟ ಆಗತ್ತೆ. ಇಲ್ಲಿ ನೋಡಿ, ನಮ್ಮ ಕರ್ನಾಟಕ ಇತಿಹಾಸ ನೋಟ್ಸ್, ನಮ್ಮ ಅಚೀವರ್ಸ್ ಅಕಾಡೆಮಿಯಲ್ಲಿ ಕೊಡುವಂತಹ ಕರ್ನಾಟಕ ಇತಿಹಾಸ ನೋಟ್ಸ್ ಅಲ್ಲಿ ಆ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ 1ನೇ ದೇವರಾಯ ಬಗ್ಗೆ ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾ ಅವರು ಅಕ್ಕಸಾಲಿ ಹುಡುಗಿ ಯುದ್ಧದಲ್ಲಿ ಭಾಗವಹಿಸಿದ್ದಾನೆ. ಸೊ ಮತ್ತು ದೇವರಾಯ ಮುದುಗಲ್ ಗೆಲ್ಲುವುದಲ್ಲದೆ ಅಲ್ಲಿದ್ದಂತ ಒಂದು ಸುಧರ ಹುಡುಗಿನ ಅಪ್ಪರ್ಸ್ಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಿರ್ತಾನೆ. ಸೊ ಇದಾಗಿ ಸೋತು ಬಂಕಾಪುರನ ಬಹಮನಿ ಸುಲ್ತಾನರಿಗೆ ನೀಡ್ತಾನೆ. ಸೊ ಇದನ್ನೆಲ್ಲ ಫೆರೆಸ್ತಾ ಒಂದು ವರದಿಯನ್ನ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಫೇಮಸ್ ಯಾರು, 1ನೇ ದೇವರಾಯ. ಜೊತೆಗೆ 2 ಬಾರಿ ಫಿರೋಜ್ ಶಾನ ಯುದ್ಧದಲ್ಲಿ ಸೋಲ್ತಾನೆ. ನಂತರದಲ್ಲಿ ನೀವು ನೋಡಬಹುದು ತುಂಗಭದ್ರಾ ನದಿಗೆ 15 ಮೈಲಿ ಉದ್ದದ ಕಾಲುವೆಯನ್ನ ನಿರ್ಮಿಸಿ ರಾಜಧಾನಿಗೆ ನೀರನ್ನ ಪೂರೈಸ್ತಾನೆ. ಬರೀ ಬಂಡೆಕಲ್ಲನ್ನ ಕೊರೆದು ನಿರ್ಮಿಸಿರುವ ಈ ಕಾಲುವೆ ಭಾರತದ ಉಪಯುಕ್ತ ನೀರಾವರಿಗಳಲ್ಲಿ ಇದು ತುಂಬಾ ಬಹಳ ಇಂಪಾರ್ಟೆಂಟ್ ಅಂತ ರಾಬರ್ಟ್ ಸಿವಲ್, ಏನು ಮರೆತು ಹೋದ ಸಾಮ್ರಾಜ್ಯ ಅಥವಾ ಫರ್ಗಾಟನ್ ಎಂಪೈರ್ ಅನ್ನ ಬರೆದಿದ್ದಾರೆ, ಅವರು ಇದನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಟ್ಸ್ ಅಲ್ಲಿ ಕೊಟ್ಟಿದ್ವಿ. ಅದೇ ಪಾಯಿಂಟ್ ಮೇಲೆ ನಿಮ್ಗೆ ಕ್ವಶನ್ ಅನ್ನ ಮಾಡಿದ್ದಾರೆ. ಸೊ ಇದರಿಂದ ನೀವು ಗಮನಿಸಬಹುದು ನಮ್ಮ ನೋಟ್ಸಿನ ಸ್ಟ್ಯಾಂಡರ್ಡ್ ಯಾವ ರೀತಿ ಇತ್ತು ಅಂತ. ಜೊತೆಗೆ 1ನೇ ದೇವರಾಯನ ಆಸ್ಥಾನಕ್ಕೆ ಇಟಲಿಯ ಪ್ರವಾಸಿಗ ನಿಕೋಲಾ ಕೋಂಟಿ ಕೂಡ ಭೇಟಿ ನೀಡಿರ್ತಾರೆ. ನಂತರ ನಮ್ಮ ಮಗ ವಿಜಯರಾಯನು 2 ವರ್ಷಗಳ ಕಾಲ ಆಳ್ತಾನೆ. ಕಾಲದಲ್ಲಿ ಬಹಮನಿ ಸುಲ್ತಾನರು ವಿಜಯರ ಮೇಲೆ ಕ್ರೂರವಾಗಿ ದಾಳಿಯನ್ನು ಇಟ್ಟಿರ್ತಾರೆ. ಸೊ ಈ ರೀತಿ ನಮ್ಮಲ್ಲಿ ನೋಟ್ಸ್ ಅನ್ನ ನೀಡಲಾಗಿತ್ತು. ಸೊ ಇದನ್ನ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದು ನಿಮ್ಗೆ ಗಮನದಲ್ಲಿರ್ಲಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾರೆ ಪೋರ್ಚುಗೀಸ್ಗೆ ದಿಯು ಅನ್ನ ಕೊಟ್ಟಂತಹ ಗುಜರಾತ್ನ ರಾಜ ಯಾರು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದು ಮಾಡರ್ನ್ ಇಂಡಿಯನ್ ಹಿಸ್ಟರಿಯ ನೇರ ಪ್ರಶ್ನೆ ಆಗಿತ್ತು. ಅಹಮದ್ ಶಾ, ಮೊಹಮ್ಮದ್ ಬೇಗಾರ, ಬಹದ್ದೂರ್ ಶಾ, ಮೊಹಮ್ಮದ್ ಶಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಹದ್ದೂರ್ ಶಾ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೋಡಿ, ಇದು ಬಹಳ ಟ್ರಿಕಿ ಪ್ರಶ್ನೆ. ಸುಮಾರು ಜನ ತಪ್ಪು ಮಾಡಿ ಬಂದಿರ್ತೀರಾ. ಯಾಕಂದ್ರೆ ನೋಡಿ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅನ್ನೋದನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಯಾವ ಆಕ್ಟ್ ನಲ್ಲಿ ಮಾಡಲಾಯಿತು ಅಂತ ಪ್ರಶ್ನೆ. ನಿಮ್ಗೆ ಒಂದು ಗೊತ್ತಿರಬೇಕು, ಫಸ್ಟ್ ಗೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಇತ್ತು, ಅದನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ, ಅದನ್ನ ವೈಸ್ ರಾಯ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ಸೊ ಈ ರೀತಿ ನಮ್ಮಲ್ಲಿ ನಡೀತಾ ಹೋಗುತ್ತೆ. ಸೊ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು, ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು, ಫಸ್ಟ್ ವೈಸ್ ರಾಯ್ ಆಫ್ ಇಂಡಿಯಾ ಯಾರು, ಫಸ್ಟ್ ಇಂಡಿಯನ್ ವೈಸ್ ರಾಯ್ ಯಾರು, ಲಾಸ್ಟ್ ಇಂಡಿಯನ್ ವೈಸ್ ರಾಯ್ ಯಾರು, ಈ ರೀತಿ ಪ್ರಶ್ನೆಗಳು ನಿಮಗೆ ಬರ್ತಾ ಹೋಗುತ್ತೆ. ನೀವು ಇದನ್ನೆಲ್ಲ ಓದಿರ್ತೀರಾ. ಬಟ್ ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡಿದ ಕಾಯ್ದೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ರೆಗ್ಯುಲೇಟಿಂಗ್ ಆಕ್ಟ್ 1773 ನ, ಪಿಟ್ಸ್ ಇಂಡಿಯಾ ಆಕ್ಟ್ 1784 ಚಾರ್ಟರ್ ಆಕ್ಟ್ 1793 ನ, ಚಾರ್ಟರ್ ಆಕ್ಟ್ 1833 ನ. ಸೊ ಎಲ್ರು ಏನ್ ಕನ್ಫ್ಯೂಸ್ ಮಾಡ್ಕೊಳ್ತಾರಂದ್ರೆ ಸಿಪಾಯಿ ಮಿಟಿನಿ 1857 ಅಲ್ಲಿ ಆಗೋದು, ಅವಾಗ ತಾನೇ ಇಂಡಿಯಾ ಅಂತ ಚೇಂಜ್ ಮಾಡೋದು ಅಂತ ಅನ್ಕೊಂಡಿರ್ತೀರಾ. ಬಟ್ ಅದನ್ನ ವೈಸ್ರಾಯ್ ಅಂತ ಚೇಂಜ್ ಮಾಡೋದು 1857 ಆದ ನಂತರದಲ್ಲಿ. ಬಟ್ ಅದಕ್ಕೂ ಮುಂಚೆ 1833 ಅಲ್ಲಿ ಅದನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡಿರ್ತಾರೆ. ಸೊ ಇದು ನಿಮ್ಗೆ ತಿಳಿದಿರ್ಲಿ ಸ್ನೇಹಿತರೆ. ಸೊ ಇದು ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ನಮ್ದೇ ಒಂದು ವೈಸ್ ರಾಯ್ಗಳ ಒಂದು ವಿಡಿಯೋನ ನಮ್ಮ ಚಾನಲ್ ಅಲ್ಲಿ ಮತ್ತು SSC ಚಾನಲ್ ನಲ್ಲಿ ಬಿಡಲಾಗಿದೆ, ಅದನ್ನ ನೀವು ಒಮ್ಮೆ ವಿಸಿಟ್ ಮಾಡಬಹುದು.
ಮುಂದಿನ ಪ್ರಶ್ನೆ ನೋಡಿ, ಇದು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್, ಬಟ್ ನಿಮಗೆ ಒಬ್ಬ ಗೊತ್ತಿದ್ರು ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ನೋಡಿ ಇಲ್ಲಿ ಅಲೆಕ್ಸಾಂಡರ್ ರೇ, ಎ.ಎಚ್. ಲಾಂಗಾರ್ಡ್, ರಾಬರ್ಟ್ ಸಿವೆಲ್, ಜೇಮ್ಸ್ ಬರ್ಗ್ಯಾಸ್ ಮತ್ತು ವಾಲ್ಟರ್ ಇಲಿಯಟ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೇಳಿ. ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಅಂದ್ರೆ ಪುರಾತತ್ವ ಉತ್ಖನನ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಗ್ಲಿಷ್ ಪ್ರೆಸ್ ಇನ್ ಕೊಲೋನಿಯಲ್ ಇಂಡಿಯಾ ಅಂದ್ರೆ ಇಂಗ್ಲಿಷ್ ಪ್ರೆಸ್ ಅನ್ನು ಸ್ಥಾಪನೆ ಮಾಡೋದ್ರಲ್ಲಿ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಚರ್ಚಸ್ ಇನ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದ್ರೆ ಚರ್ಚ್ಗಳನ್ನ ಸ್ಥಾಪನೆ ಮಾಡೋದ್ರಲ್ಲಿ, ಕನ್ಸ್ಟ್ರಕ್ಷನ್ ಆಫ್ ರೈಲ್ವೇಸ್ ಇನ್ ಕೊಲೋನಿಯಲ್ ಇಂಡಿಯಾ ಅಂದ್ರೆ ರೈಲ್ವೆಗಳನ್ನ ಭಾರತದಲ್ಲಿ ಮಾಡೋದ್ರಲ್ಲಿ. ಸೊ ಯಾವ್ದಕ್ಕೆ ಸಂಬಂಧಿಸಿದ್ದಾರೆ ನೀವು 4 ಜನ ಅಂತ ಹೇಳಿದ್ರೆ, ನೀವು ಇಲ್ಲಿ ಒಬ್ರು ಗೊತ್ತಿದೆ, ರಾಬರ್ಟ್ ಸಿವೆಲ್ ನಿಮಗೆ ಗೊತ್ತು, ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ, ವಿಜಯನಗರ ಎಂಪೈರ್ ಮೇಲೆ ಫಾರ್ಗಾಟನ್ ಎಂಪೈರ್ ಅಥವಾ ಮರೆತು ಹೋದ ಸಾಮ್ರಾಜ್ಯ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕನ ಬರೆದಿದ್ದಾರೆ. ಸೊ ಇಲ್ಲಿಂದ ಗೊತ್ತಾಗುತ್ತೆ ಇವರು ಎಲ್ಲರೂ ಇತಿಹಾಸಕಾರರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಸೊ ಇತಿಹಾಸಕಾರರು ಇದ್ರೂ ಕೂಡ ಅಂದ್ರೆ ಅದು ಯಾವ್ದು ಸಂಬಂಧ ಪಡ್ತಾರೆ, ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಗೆ ಸಂಬಂಧ ಪಡ್ತಾರೆ. ಸೊ ಈ ರೀತಿ ನೀವು ಎಲಿಮಿನೇಟ್ ಮಾಡಿ ಇದನ್ನ ಮಾಡಬಹುದಿತ್ತು, ಇದು ಕೂಡ ಸುಲಭವಾಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಬೇಸ್ನಗರ್, ಬಾಜಾ ಮತ್ತು ಸಿತನವಸಲ್ ಅಂತ ಹೇಳ್ಬಿಟ್ಟು 3 ಸೈಟ್ ಅನ್ನ ಕೊಟ್ಟಿದ್ದಾರೆ. ಇದು ಯಾವ್ದಕ್ಕೆ ಫೇಮಸ್ ಅಂತ. ಬೆಸ್ನಗರ್ ಅಲ್ಲಿ ನಿಮಗೆ ಶೈವಾಯ್ಟ್ ಕೇವ್ ಇದೆ, ಅಂದ್ರೆ ಶೈವ ಧರ್ಮಕ್ಕೆ ಸೇರಿದಂತ ಒಂದು ಗುಹೆ. ಬಜಾದಲ್ಲಿ ಬುದ್ಧಿಸ್ಟ್ ಕೇವ್ ಇದೆ. ಸಿತವನಸಲಲ್ಲಿ ಜೈನ ಕೇವ್ ಇದೆ. ಸೊ ಯಾವ್ದು ಸರಿ ಇದೆ ಅಂತ ಹೇಳಿದ್ರೆ, ನೀವು ಇಲ್ಲಿ ನಿಮಗೆ ಪ್ಲೇಸಸ್ ಗೊತ್ತಿರಬೇಕು ಸ್ನೇಹಿತರೆ. ಯಾವುದೇ ಒಂದು ಪ್ಲೇಸ್ ನೀವು ಓದ್ತಿದ್ದೀರಾ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮ್ಯಾಪ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಿಮಗೆ ಈ ರೀತಿ ಪ್ರಶ್ನೆ ಕೇಳಿದಾಗ ಬಹಳ ಕನ್ಫ್ಯೂಸ್ ಆಗುತ್ತೆ. ಇದು ಬಾಜಾದಲ್ಲಿ ಇರುವಂತಹ ಬೌದ್ಧ ಗುಹೆ ಸರಿಯಾಗಿದೆ, ಸಿತನವಸಲಲ್ಲಿ ಇರುವಂತಹ ಜೈನ ಗುಹೆ ಕೂಡ ಸರಿಯಾಗಿದೆ. ಬಟ್ ಇಲ್ಲಿ ಬೆಸ್ನಗರ್ ಅಲ್ಲಿ ಇರುವಂತದ್ದು ಶೈವಾಯ್ಟ್ ಕೇವಲ ಅಂದ್ರೆ ಶೈವ ಧರ್ಮಕ್ಕೆ ಸೇರಿಲ್ಲ, ವೈಷ್ಣವ ಧರ್ಮಕ್ಕೆ ಸೇರಿದೆ. ಸೊ ಹಾಗಾಗಿ ವೈಷ್ಣವ ಧರ್ಮಕ್ಕೆ ಸೇರುವಂತಹ ಕೇವ್ ಬೆಸ್ನಗರದಲ್ಲಿ ಇರುವಂತದ್ದು. ಸೊ ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗುತ್ತೆ. ಬಟ್ ಇಲ್ಲಿ ನೀವು ಮೊದಲನೇ ಹೇಳಿಕೆ ತಪ್ಪಿದೆ ಅಂತ ಆಪ್ಷನ್ ಇಲ್ಲ, ಎಷ್ಟು ಸರಿ ಇದಾವೆ ಅಂತ ಇದೆ. ಎಷ್ಟು ಸರಿ ಇರವು, 2 ಸರಿ ಇರವು. ಸೊ ಓನ್ಲಿ 2 ಸರಿಯಾಗಿ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಅವಾಗ್ಲೇ ಹೇಳಿದೆ ಕರೆಂಟ್ ಅಫೇರ್ಸ್ ಮತ್ತು ಇಷ್ಟಿನ ಲಿಂಕ್ ಮಾಡೋ ಒಂದು ಕ್ವಶನ್ ಕೊಟ್ಟಿದಾರಂತ. ಇದೇ ಕ್ವಶನ್ ಆಗಿತ್ತದು. ಏನಂತ ಹೇಳಿದ್ರೆ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಆಗಸ್ಟ್ 7ರಂದು ಸೆಲೆಬ್ರೇಟ್ ಮಾಡ್ತಾರೆ. ಇದು ಕರೆಂಟ್ ಅಫೇರ್ಸ್. ಇನ್ನು 1905 ಆದಂತಹ ಸ್ವದೇಶಿ ಚಳುವಳಿ ಅವತ್ತೇ ಶುರು ಆಗಿತ್ತು. ಇದು 2ನೇ ಸ್ಟೇಟ್ಮೆಂಟ್. ನೋಡಿ, ಇದು ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು, ಇದು ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಿದ್ದು. ಅವೆರಡನ್ನ ಲಿಂಕ್ ಮಾಡಿ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ಹೌದು ಆಗಸ್ಟ್ 7 ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಇರೋದು, ಇದು ಸರಿಯಾಗಿದೆ. ಬಟ್ ಇಲ್ಲಿ ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಸ್ವದೇಶಿ ಚಳವಳಿ ಅವತ್ತಿನ ದಿನನೇ ಸ್ಟಾರ್ಟ್ ಆಯ್ತು ಅಂತಂದ್ರೆ ಸುಮಾರು ಜನ ಕನ್ಫ್ಯೂಸ್ ಆಗ್ಬೋದು. ಸೊ ಆದ್ರೆ ಇದು ಕೂಡ ಸರಿಯಾಗಿದೆ. ನೀವು ಅದಕ್ಕೆ ನಾನು ಯಾವುದೇ ಒಂದು ದಿನವನ್ನು ಓದ್ತಿದ್ದೀರಾ ಅಂದ್ರೆ ಅದನ್ನ ಯಾವ ಕಾರಣಕ್ಕೋಸ್ಕರ ಆ ದಿನವನ್ನ ಸೆಲೆಬ್ರೇಟ್ ಮಾಡ್ತೇನೆ ಅಂತ. ಸೊ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಯಾಕೆ ಆಗಸ್ಟ್ 7ರಂದೇ ಮಾಡ್ತಾರಂದ್ರೆ 1905ರಲ್ಲಿ ಏನ್ ಸ್ವದೇಶಿ ಚಳವಳಿ, ಬಂಗಾಳ ವಿಭಜನೆ ವಿರುದ್ಧ ಸ್ವದೇಶಿ ಚಳವಳಿ ಸ್ಟಾರ್ಟ್ ಆಯ್ತು. ಸೊ ಅದರಲ್ಲಿ ಅವತ್ತಿನ ದಿನಾನೇ ನಮ್ಮ ದೇಶೀಯ ಉಡುಗೆಗಳನ್ನ ಹಾಕೊಳ್ಬೇಕಂತ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅನ್ನ ಅವತ್ತು ಸೆಲೆಬ್ರೇಟ್ ಮಾಡ್ತಾರೆ ಆಗಸ್ಟ್ 7ಕ್ಕೆ. ಇದು ಕರೆಂಟ್ ಅಫೇರ್ಸ್ ಮತ್ತು ಹಿಸ್ಟ್ರಿಯನ್ನು ಲಿಂಕ್ ಮಾಡಿರುವಂತದ್ದು. ಸೊ ಎರಡೂ ಕೂಡ ಸರಿಯಾಗಿದೆ, ಕಾರಣ ಕೂಡ ಸರಿಯಾಗಿದೆ. ಸೊ ಮೊದಲನೇ ಆಯ್ಕೆ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇದು ನೋಡಿ, ಕರೆಂಟ್ ಅಫೇರ್ಸ್ ಗೆ ಸಂಬಂಧಿತ ಪ್ರಶ್ನೆ. ನ್ಯಾಷನಲ್ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ಗೆ ಸಂಬಂಧಪಟ್ಟಂತೆ ಒಂದು ಭಾರತದ ರಾಷ್ಟ್ರೀಯ ಫ್ಲಾಗ್ ಏನಿದೆ ಇದರ ಸ್ಟ್ಯಾಂಡರ್ಡ್, ಒನ್ ಆಫ್ ದ ಸ್ಟ್ಯಾಂಡರ್ಡ್ ಸೈಜ್ 600 mm to 400 mm ಆಗುತ್ತೆ. ಇನ್ನು ರೇಷಿಯೋ ಆಫ್ ಲೆಂತ್ ಟು ದ ಹೈಟ್ ಟು ದ ವಿಡ್ತ್ 3:2 ಇರಬೇಕು. ಸೊ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಆಗುತ್ತೆ. ಸೊ ಆಪ್ಷನ್ ಡಿ ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್ ಆಗಿದೆ, ಸ್ಟೇಟ್ಮೆಂಟ್ 2 ಸರಿಯಾಗಿದೆ. ಸೊ ಮೊದಲನೇದೇನಿದೆ 600 into 400 mm ಇದಿಲ್ಲ, ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ಇಲ್ಲ. ಬಟ್ 3:2 ಇರೋದು ಸರಿಯಾಗಿದೆ. ಸೊ ಇದು ನಿಮಗೆ ಪ್ರಶ್ನೆ ಆಗಿತ್ತು ಸ್ನೇಹಿತರೆ. UPSC 2023ರಲ್ಲಿ ಯಾವ ರೀತಿ ಇತಿಹಾಸ ಪ್ರಶ್ನೆಗಳನ್ನ ಕೊಡಲಾಗಿತ್ತು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನೀವು ಗಮನದಲ್ಲಿರಲಿ. ನೀವು ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಇರುತ್ತೆ ಅದು ನಿಮಗೆ ಸಂಬಂಧ ಪಡೋದಿಲ್ಲ. ಯಾವ ರೀತಿ ನೀವು ಆ ಪರೀಕ್ಷೆಗೆ ಎದುರಿಸ್ತೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಇರುತ್ತೆ. ಸೊ ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಲಿ. ಸೊ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಮಿಡವಲ್ ಇಂಡಿಯನ್ ಹಿಸ್ಟ್ರಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಜೊತೆಗೆ ಈ ಬಾರಿ ಕರ್ನಾಟಕ ಹಿಸ್ಟ್ರಿಯನ್ನು ಕೂಡ ಕೇಳಿದ್ದಾರೆ. ಸೊ ಅದನ್ನೆಲ್ಲವನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಯಾವ ರೀತಿ ಅಪ್ರೋಚ್ ಇದೆ ನೋಡಿ. ನಿಮಗೆ ನೋಡಿ ಎಲಿಮಿನೇಷನ್ ಟೆಕ್ನಿಕ್ ಅನ್ನ ತೆಗೆದಾಕಿದ್ದಾರೆ. ಸೊ ಅದನ್ನ ನೀವು ಆಪ್ಷನ್ಸ್ ನೋಡಿ ಹಾಕೋ ತರದ್ ಇಲ್ಲ. ಇವಾಗ ನೀವೇನಾದ್ರೆ ವಿಷಯ ಗೊತ್ತಿದ್ರೆ ಮಾತ್ರ, ಜ್ಞಾನ ಇದ್ರೆ ಮಾತ್ರ ಇದನ್ನ ಅಟೆಂಡ್ ಮಾಡಬಹುದಾಗಿರುತ್ತೆ. ಸೊ ಈ ರೀತಿ ನೀವು ಇನ್ನು ಪ್ರಿಪೇರ್ ಆಗ್ಬೇಕಾಗತ್ತೆ ಸ್ನೇಹಿತರೆ. ಸೊ ಯಾರ್ಯಾರು ಪ್ರಿಲಿಮಿನರಿ ಚೆನ್ನಾಗಿ ಮಾಡಿದಿರ ಅವರೆಲ್ಲರೂ ಈ ಕೂಡಲೇ ಮೇನ್ಸ್ ಗೆ ತಯಾರಿಯನ್ನ ನಡೆಸಿ. ಸೊ ಉಳಿದವರು ಕೂಡ ಮುಂದಿನ ವರ್ಷ ಡೇಟ್ ಆಲ್ರೆಡಿ ಬಂದ್ಬಿಟ್ಟಿದೆ ನಮಗೆ 28 ಮೇ ಈ ಬಾರಿ ಇತ್ತು, ಮುಂದಿನ ಬಾರಿ ಮೇ ಅಲ್ಲೇ ಇದೆ. ಸೊ ಹಾಗಾಗಿ
ಮುಂದಿನ ವರ್ಷಕ್ಕೆ ಈಗಿಂದಾನೆ ತಯಾರಿ ನಡೆಸಿ ಪ್ರಿಲಿಮಿನರಿ ಎಕ್ಸಾಮ್ಗೆ, ನಿಜವಾಗ್ಲೂ ನಿಮ್ಮಲ್ಲಿ ಆಗತ್ತೆ, ಸಾಧ್ಯ ಆಗತ್ತೆ. ಸೊ ಸ್ನೇಹಿತರೆ, ನಿಮ್ಗೆ ಎಷ್ಟೇ ಪ್ರಶ್ನೆ ಕಷ್ಟ ಬರಲಿ ಪ್ರಶ್ನೆ ಪತ್ರಿಕೆ, ನಿಮ್ಮದೇನಂತ ಹೇಳಿದ್ರೆ ನಿಮ್ಮ ಪ್ರಯತ್ನ ಸತತವಾಗಿರ್ಬೇಕು. ಯಾಕಂದ್ರೆ ರಿಸಲ್ಟ್ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ. ಸೊ ನಮ್ಮ ಕೈಯಲ್ಲಿ ಏನಿದೆ ಅಂತ ಹೇಳಿದ್ರೆ ಪರಿಶ್ರಮ ಅನ್ನೋದು ಅಷ್ಟೇ. ಸೊ ನಮ್ಮಲ್ಲಿ ಎಫರ್ಟ್ ನಾವು ಹಾನೆಸ್ಟ್ ಆಗಿ ಹಾಕಿದ್ರೆ ರಿಸಲ್ಟ್ ನಮಗೆ ಬಂದೇ ಬರುತ್ತೆ. ಸೊ ಹಾಗಾಗಿ ಈ ರೀತಿ ನಿಮ್ಮ ಸತತ ಪ್ರಯತ್ನ ಇರಲಿ. ಮತ್ತು ಮಿಷನ್ ಖಾಕಿಗೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವರೆಲ್ಲರೂ ಕೂಡ ನಮ್ಮನ್ನ ಸಂಪರ್ಕಿಸಬಹುದು. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಕಂಟೆಂಟ್ ಗೆ ನಮ್ಮನ್ನ ಫಾಲೋ ಮಾಡ್ತಾ ಇರಿ. ಸೊ ಮತ್ತೆ ಸಿಗೋಣ. ಧನ್ಯವಾದಗಳು.